ಭಾರತ ಎದುರು ಹಾಕಿಕೊಂಡ ಪಾಕಿಸ್ತಾನವೀಗ ಕಂಗಾಲು. ಸಿಂಧು ಜಲ ಒಪ್ಪಂದ ಅಮಾನತಿನಿಂದ ಪಾಕಿಗಳಿಗೆ ನೀರಿನ ಅಭಾವ. ಬತ್ತಿ ಹೋಯ್ತು ಉಗ್ರರ ರಾಷ್ಟ್ರದ ಜೀವನಾಡಿ. ಪಾಕಿಗಳ ಇಂದಿನ ಸ್ಥಿತಿಗೆ ನಿವೃತ್ತ ಕರ್ನಲ್ ಹೇಳೋದೇನು? ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಸಿಂಧು ಜಲ ಒಪ್ಪಂದವನ್ನ ಭಾರತ ಅಮಾನತುಗೊಳಿಸಿದ ಮೇಲೆ ಪಾಕಿಸ್ತಾನದಲ್ಲಿ ನೀರಿಗಾಗಿ ತೀವ್ರ ಹಾಹಾಕಾರ ಉಂಟಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮೊಟ್ಟ ಮೊದಲನೆಯ ಫೋಟೋ ಬಿಡುಗಡೆಯಾಗಿದ್ದು, ಅಲ್ಲಿನ ಚೀನಾಬ್ ನದಿಯ ಒಡಲು ಸಂಪೂರ್ಣ ಬರಿದಾಗಿದೆ. ಭಾರತೀಯ ಸೇನೆಯ ಮಿಲಿಟರಿ ಗುಪ್ತಚರ ಅನುಭವಿ ನಿವೃತ್ತ ಕರ್ನಲ್ ವಿನಾಯಕ್ ಭಟ್ ಹಂಚಿಕೊಂಡ ಉಪಗ್ರಹ ಆಧಾರಿತ ಚಿತ್ರಗಳು ಪಾಕಿಸ್ತಾನದ ಚೇನಾಬ್ ನದಿಯಲ್ಲಿರುವ ಮರಾಲಾ ಹೆಡ್ವರ್ಕ್ಸ್ ನ ನೀರಿನ ಪ್ರಮಾಣದಲ್ಲಿ ತೀವ್ರ ಇಳಿಕೆ ಕಂಡುಬಂದಿದೆ. ಈ ಮೂಲಕ ಪಾಕಿಸ್ತಾನದಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಕ್ಷೀಣಿಸಿದ ಚೇನಾಬ್ ನದಿ ನೀರಿನ ಹರಿವು. ಕಳೆದ ಏಪ್ರಿಲ್ 21 ಮತ್ತು ಏಪ್ರಿಲ್ 26ರ ದಿನಾಂಕದ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದ ಕರ್ನಲ್ ಭಟ್ ಅವರ ಫೋಟೋಗಳನ್ನ ಗಮನಿಸಿದಾಗ ಮರಾಲಾ ಹೆಡ್ವರ್ಕ್ಸ್ ನಿಂದ ಹೊರಹೊಮ್ಮುವ ವಿವಿಧ ದಾರಿಗಳು ಗೋಚರಿಸುವಲ್ಲಿ ತೀವ್ರ ಕಿರಿದಾಗಿವೆ. ಅಲ್ಲದೆ ಸಂಪೂರ್ಣವಾಗಿ ಬತ್ತಿ ಹೋದಂತೆ ಕಾಣುತ್ತಿದೆ. ಈ ಚಿತ್ರಗಳು ಕೇವಲ 5 ದಿನಗಳಲ್ಲಿ ನದಿ ಹರಿವಿನಲ್ಲಿ ಗಮನಾರ್ಹ ಕುಸಿತವನ್ನ ಸೂಚಿಸುತ್ತದೆ. ತನ್ನ ಗಡಿಯಾಚೆಗಿನ ನೀರನ್ನ ಯಾವ ರೀತಿ ಭಾರತವು ನಿಯಂತ್ರಿಸುತ್ತದೆ ಎಂಬುದರ ಕಾರ್ಯತಂತ್ರವನ್ನ ತಿಳಿಸುತ್ತದೆ. ಹೆಡ್ವರ್ಕ್ಸ್ ನಿಂದ ಹೊರಹೊಮ್ಮುವ ನೀರಿನ ಕಾಲುವೆಗಳು ಗಾತ್ರದಲ್ಲಿ ಕಡಿಮೆಯಾಗಿವೆ ಮತ್ತು ಒಂದು ಸಂಪೂರ್ಣವಾಗಿ ಒಣಗಿದೆ ಎಂದು ಕರ್ನಲ್ ಭಟ್ ಗಮನಿಸಿದ್ದಾರೆ. IWTಯನ್ನು ಸ್ಥಗಿತಗೊಳಿಸಿದ ನಂತರ ಭಾರತದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗಿರುವುದನ್ನ ಇದು ಸೂಚಿಸುತ್ತದೆ. ಮರಾಲಾ ಹೆಡ್ವರ್ಕ್ಸ್ ನ ಪಾತ್ರ ಪ್ರಮುಖ. ಇನ್ನು ಪ್ರಮುಖವಾಗಿ ಮರಾಲಾ ಹೆಡ್ವರ್ಕ್ಸ್ ಸಾಮಾನ್ಯ ನೀರಾವರಿ ರಚನೆ ಅಲ್ಲ. ಸಿಯಾಲ್ಕೋಟ್ ಬಳಿಯ ಚೆನಾಬ್ ನದಿಯ ಮೇಲೆ ಸ್ಥಾಪಿತವಾಗಿರುವ ಇದು ಭಾರತ ಪಾಕಿಸ್ತಾನ ಗಡಿಯ ಕೆಳಗಿರುವ ಮೊದಲ ಪ್ರಮುಖ ಪಾಕಿಸ್ತಾನಿ ಜಲ ನಿಯಂತ್ರಣ ಮೂಲಸೌಕರ್ಯವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಅಖ್ನೂರ್ ವಲಯದಲ್ಲಿರುವ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 8 ಕಿಲೋಮೀಟರ್ನಲ್ಲಿ ದೂರದಲ್ಲಿದೆ. ಮಿಲಿಟರಿ ಸೂಕ್ಷ್ಮ ಚಿಕನ್ ಸ್ನೇಕ್ ಕಾರಿಡಾರ್ನ ದಕ್ಷಿಣಕ್ಕೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಖಾರಿಫ್ ಅಂದರೆ ಬೇಸಿಗೆ ಮತ್ತು ರಬಿ ಅಂದರೆ ಚಳಿಗಾಲದ ಬೆಳೆಗಳಿಗೆ ನೀರನ್ನ ನಿಯಂತ್ರಿಸುವಲ್ಲಿ ಈ ಸ್ಥಳವು ಪ್ರಮುಖ ಪಾತ್ರ ವಹಿಸುತ್ತದೆ. ಸಿಂಧು ನದಿಯೇ ಜೀವನಾಡಿ. ಹೀಗಾಗಿ ಕರ್ನಲ್ ಭಟ್ ಪ್ರಕಾರ ಇತ್ತೀಚಿನ ಬೆಳವಣಿಗೆಗಳು ಗಡಿ ನಿಯಂತ್ರಣ ರೇಖೆಯಾದ್ಯಂತ ನೀರಿನ ಹರಿವಿನ ಒಳ್ಳೆಯ ಸಮಯ ಮತ್ತು ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳಲು ಭಾರತ ನಡೆಸುತ್ತಿರುವ ಪ್ರಾಯೋಗಿಕತೆಯನ್ನ ಪ್ರತಿನಿಧಿಸಬಹುದು. ನಾವು ಅಗತ್ಯವಿರುವಾಗ ನೀರನ್ನು ಸಂಗ್ರಹಿಸುತ್ತೇವೆ ಮತ್ತು ಅಗತ್ಯವಿಲ್ಲದಿದ್ದಾಗ ನೀರನ್ನ ಬಿಡುಗಡೆ ಮಾಡುತ್ತೇವೆ. ಪಾಕಿಸ್ತಾನ ಸಂಪೂರ್ಣವಾಗಿ ಒಣಗಬಹುದು ಅಥವಾ ಪ್ರವಾಹಕ್ಕೆ ಒಳಗಾಗಬಹುದು ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಚೆನಾಬ್ ನದಿ ನೀರೇ ಇಲ್ಲಿನ ರೈತರಿಗೆ ಸಾಕಷ್ಟು ಅನುಕೂಲ ನೀಡುತ್ತಿತ್ತು. ಈಗ ಅವರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸಿಂಧು ಕಣಿವೆಯ ನದಿಗಳು ಪಾಕಿಸ್ತಾನದ ಜೀವನಾಡಿಯಾಗಿದ್ದು, ಕೃಷಿ, ಜಲವಿದ್ಯುತ್ ಉತ್ಪಾದನೆ, ಕೈಗಾರಿಕೆ ಮತ್ತು ಕುಡಿಯುವ ನೀರಿಗಾಗಿ ಇದೇ ದಿನಗಳ ನೀರನ್ನ ಅವಲಂಬಿಸಿದೆ. ಪಾಕಿಸ್ತಾನದ 70% ಕೃಷಿ ಸಿಂಧು ಕಣಿವೆ ನದಿ ನೀರು ಆಧಾರಿತವಾಗಿದೆ. ಭಾರತ ನೀರಿನ ಹರಿವು ನಿಲ್ಲಿಸಿದರೆ ಪಾಕಿಸ್ತಾನದಲ್ಲಿ ನೀರು ಆಹಾರದ ಹಾಹಾಕಾರ ಉಂಟಾಗಬಹುದು. ಆರ್ಥಿಕ ಅಸ್ಥಿರತೆಗೆ ಕಾರಣವಾಗಿ ಜನಜೀವನ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ ಎಂದು ಈ ಮೊದಲೇ ಹೇಳಲಾಗಿತ್ತು. ಚೆನಾಬ್ ನದಿಯ ಮೇಲೆ ಈಗಾಗಲೇ ಭಾರತದ ಜಲವಿದ್ಯುತ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಹೀಗಿದ್ದರೂ ಮಾನವೀಯತೆ ಆಧಾರದ ಮೇಲೆ ಸಿಂಧು ನದಿ ಒಪ್ಪಂದವನ್ನ ಭಾರತ ಮುಂದುವರಿಸಿಕೊಂಡು ಹೋಗಿತ್ತು. ಆದರೆ ಪಹಲ್ಗಾಮ್ ದುರಂತದ ಬಳಿಕ ಸೆಟೆದು ನಿಂತ ಭಾರತ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದು, ಅದರ ಬಿಸಿ ಈಗ ಪಾಕ್ಗೆ ತಟ್ಟುತ್ತಿದೆ.